77ನೇ ವರ್ಷದ ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ವತಿಯಿಂದ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸೂಲಿಕುಂಟೆ ರಮೇಶ್ ಅವರು, ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈ ದೇಶದ ಅನುವಾದಿಗಳು ಕನಸು ಕಾಣುವುದನ್ನ ಬಿಟ್ಟು ಬಿಡಿ, ನಮ್ಮನ್ನ ಬೆದರಿಸುವಂತಹ ಕೆಲಸವನ್ನ ಮಾಡಬೇಡಿ. ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಮೀಸಲಾತಿ ಮೇಲೆ ಆಯ್ಕೆಯಾಗಿರುವಂತಹ ಶಾಸಕರು ಹಾಗೂ ಸಂಸದರು ಈ ಬಗ್ಗೆ ಮಾತನಾಡಬೇಕಾಗಿತ್ತು. ಆದರೆ ಸಂವಿಧಾನ ರಕ್ಷಣೆ ಬಗ್ಗೆ ಅವರ್ಯಾರು ಕೂಡ ಮಾತನಾಡ್ತಾ ಇಲ್ಲ. ಮತ ಹಾಕಿದ ನಾವು ಸಂವಿಧಾನ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಅವರ ಕುಡಿಗಳಾದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. 43 ಕೋಟಿ ಇರ್ತಕ್ಕಂಥ ನಾವು ಇನ್ನು ಮುಂದಿನ 5 ವರ್ಷಗಳಲ್ಲಿ ಎಷ್ಟಾಗ್ಬೋದು ಅಂತ ಒಂದು ಭೀಮ ಸೇನಾನಿಗಳು ನಾವು ಭಾರತ ಸಂವಿಧಾನನ ಬದಲಾಯಿಸೋಕ್ಕೆ ಟಚ್ ಮಾಡಕ್ ಬಿಡ್ತೀವಾ? ಬಿಡ್ತೀವ್ರೆ? ಅದು ಅಸಾಧ್ಯವಾದ ಮಾತು. ಇವಾಗಲೆಲ್ಲ ನಾವು ಸಂವಿಧಾನವನ್ನ ಯಾವತ್ತು ನಮಗೆ ನಾವೇ ಅರ್ಪಿಸ್ಕೊಂಡ್ವಿ 1949 ಅವತ್ತೇನೆ ಗೋಲ್ವಾಲ್ಕರ್ ಎಂಬ ಸನಾತನ ಸಂತತಿಗಳು ಅಲ್ಲಿಂದಾನೇ ಪ್ರಾರಂಭ ಆಗ್ತವೆ. ಅವತ್ತೇನೆ ಹೇಳ್ತಾರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನನ ನಾವು ಒಪ್ಪಲ್ಲ ಅಂತ. ಅಂದ್ರೆ ಆಗ್ಲೇನೆ ಇದು ಇತ್ತು, ಅಲ್ಲಿಂದಾನೇ ಇದು ಬರ್ತಾ ಇದೆ. ಆದ್ರೆ 75 ವರ್ಷ ಆಯ್ತು. ನಿಮ್ ಕೈಲಿ ಬದಲಾವಣೆ ಮಾಡಕ್ ಸಾಧ್ಯ ಆಯ್ತಾ? ಇದೀರಾ? ನೀವು ಕನಸು ಕಾಣೋದನ್ನ ಬಿಟ್ಬಿಡಿ. ಬಾಬಾ ಸಾಹೇಬ್ ಒಬ್ರೇ ಇಡೀ ವ್ಯವಸ್ಥೆನ ಒಂದ್ ಕಡೆ, ಬಾಬಾ ಸಾಹೇಬ್ ಒಬ್ರೇ ಒಂದ್ ಕಡೆ ನಿಂತು ಇಡೀ ಮನುವಾದ ಸಮಾಜಕ್ಕೆ ಸವಾಲಾಕಿ ಸೆಡ್ಡಾಕಿ ಭಾರತೀಯ ಸಂವಿಧಾನವನ್ನು ಬರೆದು ನಮ್ಗೆ ಕೊಟ್ಟರು. ಅವತ್ತು ಬಾಬಾ ಸಾಹೇಬ್ ಒಬ್ಬರೇ ಇದ್ದಿದ್ದು. ಇವತ್ತು ಬಾಬಾ ಸಾಹೇಬ್ರ ಹೆಸರನ್ನು ಹೇಳ್ತಕ್ಕಂಥ ಆ ಸಮಾಜದ 43 ಕೋಟಿ ಇದ್ದೀವಿ ಭಾರತ ಜನಸಂಖ್ಯೆಯಲ್ಲಿ. ಅಂದ್ರೆ ಈ ದೇಶದ ಜನಸಂಖ್ಯೆಯ 50%, ಅರ್ಧದಷ್ಟು ಭಾಗ ಜನಸಂಖ್ಯೆ ನಾವಿದ್ದೀವಿ. ಸಂವಿಧಾನ ನೀವು ರಕ್ಷಣೆ ಮಾಡೋ ಮಾತನ್ನು ಹೇಳಿ ಯಾರು ಸ್ವಾಮಿ ನೀವು ಎದುರಿಸ್ತಾ ಇದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳಿಗೆ ಬೆಂಕಿ ಇಟ್ಟು ರಾಜಕೀಯ ಪಕ್ಷಗಳ ಗುಲಾಮರಾಗಿ ನೀವು ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳೋ ಯೋಗ್ಯತೆ ಇಲ್ಲಿರ್ತಕ್ಕಂಥ ಮೀಸಲಾತಿ ಫಲಾನುಭವಿಗಳು ನಮ್ಮ ಸಮುದಾಯ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನನ ಟಚ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತೇಳಿ ಮಾತಾಡ್ಬೇಕಾಗಿತ್ತು. ಆದ್ರೆ ನಾವು ವೋಟರ್ ಸಂವಿಧಾನ ರಕ್ಷಣೆ ಮಾಡಕ್ ಮಾತಾಡ್ತಾ ಇದ್ದೀವಿ. ದಲಿತ ಚಳುವಳಿ ಇವತ್ತು ಸಂವಿಧಾನ ರಕ್ಷಣೆ ಮಾಡಕ್ ಮಾತಾಡ್ತಾ ಇದೆ. ಆದ್ರೆ ಕಾನೂನು ಜಾರಿ ಮಾಡೋ ಜಾಗದಲ್ಲಿರ್ತಕ್ಕಂಥ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಮೀಸಲಾತಿಯಿಂದ ಹೋಗಿರ್ತಕ್ಕಂಥ MLA, MP, ಮಿನಿಸ್ಟ್ರಿಗಳು ಸಂವಿಧಾನದ ಬಗ್ಗೆ ಮಾತಾಡಬೇಕು. ಮಾತಾಡಲಿಲ್ಲ ಅಂದ್ರೆ ದಲಿತ ಚಳುವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಕುಡಿಗಳು ನಿಮ್ಮ ಮನೆಗಳ ಹತ್ರ ಬರ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಸಹ ಅವ್ರಿಗೆ ಕೊಡಬೇಕಾಗುತ್ತೆ. ಬಂದಿವೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.